ಐ ಥಿಂಕ್ ಒಂದು ಮಹಾ ವಿಷಯ ಏನು ಅಂದರೆ ಎಷ್ಟೋ ಜಾಗಗಳಲ್ಲಿ ಕೆಲವೊಂದು ಕೆಟ್ಟ ಕಮೆಂಟು ಸೆಕ್ಸಿಸ್ಟ್ ಕಮೆಂಟ್ಗಳೆಲ್ಲ ಬರ್ತಾ ಇತ್ತು. ಹೆಣ್ಮಕ್ಳು ಹಿಂಗೆ, ಹೆಣ್ಮಕ್ಳು ಹಂಗೆ, ಹುಡುಗಿರ್ ಕೈಯಿಂದ ಆಗಲ್ಲ, ಹುಡುಗಿ ಟಾಸ್ಕ್ ಬಂದಾಗ ಹುಡುಗಿರ್ ಮಾಡಲ್ಲ, ಹುಡುಗಿರಿಗೆ ಹುಡುಗಿ ನಿಮ್ಮ ಟೀಮಲ್ಲಿ ಹುಡುಗಿ ಇದ್ರೆ ನಿಮ್ದು ವರ್ಕೌಟ್ ಆಗಲ್ಲ ಅಂತ ಈ ಥರದ ಕಮೆಂಟ್ಗಳೆಲ್ಲ ತುಂಬ ಬರ್ತಾ ಇತ್ತು. ಅಂದರೆ ಅಂಥವ್ರ ಜೊತೆ ನಾನು ಮಾತಾಡಿದ್ದೀನಿ, ಬಟ್ ಕುತ್ಕೊಂಡು ಮಾತಾಡಿದ್ದೀನಿ, ನಾನು ಜಗಳ ಆಡ್ಬಿಟ್ಟು ಮಾತಾಡಿಲ್ಲ. ಹುಡುಗಿರ್ ಬಗ್ಗೆ ಹೆಂಗೆ ಮಾತಾಡ್ತೀರಾ ನೀವು, ಹಿಂಗೆ ನಾಚಿಕೆ ಆಗಲ್ವಾ ಅಂತೆಲ್ಲ ಹೇಳಲಿಲ್ಲ. ಬಿಕಾಸ್ ಫಸ್ಟ್ ಕಾನ್ವರ್ಸೇಷನ್ ಸರ್ ಹಂಗೆ ಮಾತಾಡಬೇಡಿ ಸರ್, ವರ್ಕೌಟ್ ಆಗ್ತಿತ್ತೇನೋ, ಮೇ ಬಿ ಹಂಗೆ ಮಾತಾಡಿದ್ರೆ ವರ್ಕೌಟ್ ಆಗ್ತಾ ಇತ್ತು. ಸೊ ಹಂಗೆ ಮಾತಾಡ್ತಾ ಇದ್ದೆ. ಮೇ ಬಿ ಮುಂದೆ ಏನೇ ಸ್ಟ್ಯಾಂಡ್ ಇದ್ದಿದ್ರು ಬೈದ್ಬಿಟ್ಟು ಹೇಳ್ತಾ ಇದ್ದೆ ಅಂತ. ಬಿಕಾಸ್ ಅಲ್ಲಿ ಕೂಗ್ಬಿಟ್ಟೆ ಹೇಳ್ಬೇಕು ಅನ್ಸುತ್ತೆ, ನಾರ್ಮಲ್ ಆಗಿ ಕೂತ್ಕೊಂಡು ಸೆನ್ಸಿಬಲ್ ಆಗಿ ಮಾತಾಡೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ, ವೆರಿ ಸಿಂಪಲ್. ಸೊ ಅದು ಪ್ರಾಬಬ್ಲಿ ನಾನು ಎಷ್ಟೋ ಜಾಗಗಳಲ್ಲಿ ಸ್ವಲ್ಪ ಸ್ಟ್ಯಾಂಡ್, ಇನ್ನೂ ಸ್ವಲ್ಪ ಪವರ್ಫುಲ್ ಸ್ಟ್ಯಾಂಡ್ ಅಂದರೆ ಕೂಗ್ಬಿಟ್ಟು ಜೋರಾಗಿ ಮಾತಾಡಿ ಆ ಸ್ಟ್ಯಾಂಡ್ ತೊಗೊತಾ ಇದ್ದೆ. ಅದು ಬಿಟ್ಟರೆ ಇನ್ನೊಂದು ಕಡೆ ನಾನು ಮಾತಾಡಿದಾಗ ಅಲ್ಲಿ ಇಲ್ಲಿ ಕಾಲು ಎಳೆಯೋದು, ನಗ್ಸೋದು ಇದೆಲ್ಲ ಜಾಸ್ತಿ. ಮೇ ಬಿ ನಾನು ಎಲ್ಲರ ಜೊತೆ ಬೆರೆತ್ಬಿಟ್ಟು ಇಫ್ ದೇ ಹ್ಯಾಡ್ ಅಕ್ಸೆಪ್ಟೆಡ್ ಮೀ, ಪ್ರಾಬಬ್ಲಿ ಆ ಕ್ಯಾಮ್ರಾನು ನನ್ನನ್ನು ನೋಡಿ ಟೆಲಿಕಾಸ್ಟ್ ಮಾಡ್ತಾ ಇತ್ತು ಕಾಲು ಎಳೆದಿದ್ದು ನಾನು ಅಂತ. ಬಿಕಾಸ್ ಸಿಕ್ಕಾಬಡೆ ಕಾಲು ಎಳಿತಾ ಇದ್ವಿ ನಾನು, ಕಾಕ್ರೋಚ್ ಸುದಿ